ಒಂದ್ ವೇಳೆ ಮಡಿಕೆಯ ಬಿರಿಯಾನಿ ಮಾರಿದ್ರೆ ಹೇಗಿರುತ್ತೆ? ಮಡಿಕೆ ಬಿರಿಯಾನಿ. ಅವಳು ಬಿರಿಯಾನಿ ಮಾಡ್ತಾಳೆ. ರಮೇಶ್ ಮತ್ತೆ ವಿಜಯ್ ಸೇರಿ ಮಾರಾಟ ಮಾಡ್ತಾರೆ. ಒಂದೇ ದಿನದಲ್ಲಿ ಒಳ್ಳೆ ಲಾಭ ಮಾಡಬಹುದು. ದಿನೇ ದಿನೇ ಗ್ರಾಹಕರು ಹೆಚ್ಚಾಗ್ತಾ ಹೋಗ್ತಾರೆ. ಮಡಿಕೆ ಬಿರಿಯಾನಿಯವಳು. ಬಿರಿಯಾನಿ ತಗೊಳ್ಳಿ, ಬಿರಿಯಾನಿ. ಕಡಿಮೆ ದರದಲ್ಲಿ ಇಂತಹ ರುಚಿಕರ ಬಿರಿಯಾನಿ ಸಿಗೋದಿಲ್ಲ. ಅರೆ ಭಾಗ್ಯವತಿ, ಗಂಟ್ಲಿನ ಯಾಕೆ ಹರ್ಕೊಂತ ಇದೀಯಾ? ನಿನ್ನ ಗಂಟ್ಲು ಹರ್ಕೊಳ್ಳೋದ್ರಿಂದ ಗ್ರಾಹಕರು ಬರೋದಿಲ್ಲ. ಮತ್ತೆ ನಾನ್ ಸುಮ್ನೆ ಕುಳಿತುಕೊಳ್ಳಲಾಗುತ್ತಾ? ಪ್ರತಿದಿನ ಬಿರಿಯಾನಿ ಹಾಳಾಗ್ತಿದೆ. ಪ್ರತಿದಿನ ನಾವೇ ತಿನ್ಬೇಕಾಗುತ್ತೆ. ಅದು ದೇವರ ಇಚ್ಛೆ. ಇಲ್ಲಿ ರಮೇಶ್ ಮತ್ತು ಗುಡಿಯಾ ತುಂಬಾ ದುಃಖಿತರಾಗಿದ್ದಾರೆ. ಮತ್ತೊಂದೆಡೆ ಪೂನಂ ಮತ್ತು ರಮೇಶ್ ಮಡಿಕೆ ಮಾಡ್ತಿದ್ದಾರೆ. ಅವರ ಬದುಕು ಕಷ್ಟಕರವಾಗಿದೆ. ಪೂನಂ, ಏನಾಯ್ತೋ ಗೊತ್ತಿಲ್ಲ, ಇವತ್ತಿನ ಜನ ಮಡಿಕೆನ ಯಾಕೆ ಖರೀದಿ ಮಾಡ್ತಾ ಇಲ್ಲ? ಎಲ್ರು ವಿದೇಶಿ ವಸ್ತುಗಳ ಹಿಂದೆ ಓಡ್ತಾ ಇದ್ದಾರೆ. ಇದರಿಂದ ನಮ್ಮಂತ ಬಡವರ ಗತಿ ಏನಾಗ್ಬೇಕು? ನನಗೆ ಮಡಿಕೆ ಮಾಡೋದನ್ ಬಿಟ್ರೆ ಬೇರೆ ಯಾವ ಕೆಲ್ಸನೂ ಬರೋದಿಲ್ಲ. ಏನ್ ಮಾಡೋದು ನಾವೀಗ? ನನ್ಗಂತೂ ಈ ಚಿಂತೆ ಕಾಡ್ತಿದೆ. ನಮ್ಮ ಸೀತಲ್ನ ಭವಿಷ್ಯ ಏನಾಗುತ್ತೆ ಅಂತ. ಹಣ ಇಲ್ದೆ ಹೊರಗಡೆ ಕೂಡ ಕಳ್ಸಕ್ಕಾಗಲ್ಲ. ದಿನ ಕಳೆದಂತೆ ದಿನೇಶ್ ಮತ್ತು ವಿಜಯ್ ಮನಸ್ಸು ಕಲ್ಲಾಗ್ತಿದೆ. ಒಂದಿನ ಸೀತಲ್ಗೆ ಹಸಿವಾಗುತ್ತದೆ. ಅವಳು ಪೂನಂನ ಜೊತೆ ಬರ್ತಿರ್ತಾಳೆ. ರಸ್ತೆ ಬಳಿ ಅವಳಿಗೆ ರಮೇಶ್ನ ಬಿರಿಯಾನಿ ಅಂಗಡಿ ಕಾಣಿಸುತ್ತೆ. ಮತ್ತೆ ಸೀತಲ್ ಹೇಳ್ತಾಳೆ, ಅಮ್ಮ, ನನಗೆ ತುಂಬಾ ಹಸಿವಾಗ್ತಿದೆ, ಬಿರಿಯಾನಿ ಕೊಡಿಸ್ತೀಯ ನನಗೆ? ಮಗಳೇ, ಇಷ್ಟು ಹಣ ಇಲ್ಲ ನನ್ನ ಹತ್ರ, ಇಷ್ಟು ದುಬಾರಿ ಬಿರಿಯಾನಿ ತಗೊಳ್ಳೋದಕ್ಕೆ. ಮಾ, ಇದು ಕಡಿಮೆ ಅಲ್ವಾ? ಇದಕ್ಕಿಂತ ಕಡಿಮೆ ಏನ್ ಸಿಗುತ್ತೆ? ಯಾರತ್ರ ಜೀವನ ನಡೆಸಲು ಹಣವಿಲ್ವೋ ಅವರಿಗೆ ಇದು ದುಬಾರಿನೇ. ಇದೆಲ್ಲವನ್ನು ರಮೇಶ್ ಕೇಳಿಸ್ಕೊಂಡು ಸೀತಲ್ನ ಕರೀತಾನೆ. ಮಗಳೇ, ಇಲ್ಬಾ, ಬಿರಿಯಾನಿಯನ್ನ ತಿನ್ನಿಸ್ತೀನಿ ನಿನಗೆ. ಸೀತಲ್ ಓಡ್ತಾ ಬಿರಿಯಾನಿ ಅಂಗಡಿ ಬಳಿ ಹೋಗ್ತಾಳೆ. ಮತ್ತೆ ಬಿರಿಯಾನಿ ನೋಡಿ ತಿನ್ನಲು ಶುರು ಮಾಡ್ತಾಳೆ. ಅಣ್ಣ, ನನ್ನ ಹತ್ರ ಬಿರಿಯಾನಿಗೆ ಕೊಡೋದಕ್ಕೆ ದುಡ್ಡಿಲ್ಲ. ಪರವಾಗಿಲ್ಲ ತಂಗಿ, ನನ್ನ ಬಿರಿಯಾನಿ ಎಲ್ಲಿ ಮಾರಾಟ ಆಗ್ತಾ ಇದೆ? ಯಾರೋ ಬರ್ತಾನೆ ಇಲ್ಲ, ಮತ್ತೆ ಅದು ಹಾಳಾಗ್ತಾ ಇದೆ. ಅದ್ರ ಬದಲು ಯಾರಿಗಾದ್ರೂ ಹಸಿವನ್ನಾದ್ರೂ ನೀಗಿಸ್ಬೋದು ಅಲ್ವಾ? ಪೂನಂ ಮತ್ತು ರಮೇಶ್ ಅವರ ಅಂಗಡಿಯ ಕತೆ ಹೇಳ್ತಾರೆ. ಆಗ ಸೀತಲ್ ಹೇಳ್ತಾಳೆ, ಅಂಕಲ್, ಬಿರಿಯಾನಿ ತುಂಬಾ ರುಚಿಕರವಾಗಿತ್ತು. ಇಂತಹ ಬಿರಿಯಾನಿ ನಾನ್ ಎಲ್ಲೂ ತಿಂದಿರ್ಲಿಲ್ಲ. ಅಮ್ಮ, ಯಾಕ್ ನಾವು ಈ ವ್ಯಾಪಾರ ಮಾಡಬಾರ್ದು? ನಮ್ಮ ಮಡಿಕೆ ವ್ಯಾಪಾರ ಆಗೋದಿಲ್ಲ. ಮತ್ತೆ ಅಂಕಲ್ ಅವರ ಬಿರಿಯಾನಿ, ನಾವು ಮಡಿಕೆಯಲ್ಲಿ ಬಿರಿಯಾನಿನ ಮಾರಿದ್ರೆ ಹೇಗಿರುತ್ತೆ? ಮಡಿಕೆ ಬಿರಿಯಾನಿ, ಯಾರಿಗೊತ್ತು, ಈ ರೀತಿ ಇಬ್ರು ಮಾರಾಟ ಕೂಡ ಆಗ್ಬೋದಲ್ಲ. ಇಲ್ಲಿ ಯಾರು ಬಿರಿಯಾನಿನ ಮಡಿಕೆಯಲ್ಲಿ ಮಾರೋದಿಲ್ಲ. ಜನರು ಹೊಸತನ ಬಯಸ್ತಾರೆ. ಮಗಳು ಸರಿಯಾಗಿ ಹೇಳ್ತಿದ್ದಾಳೆ. ನಾವು ಈ ರೀತಿ ಮಾಡಿ ನೋಡಬಹುದು. ಎರಡೂ ಪರಿವಾರ ಚೆನ್ನಾಗಿ ನಡೆಯುತ್ತೆ. ಪೂನಂ ಮನೆಗೆ ಹೋಗಿ ವಿಜಯ್ ಜೊತೆ ಮಾತನಾಡ್ತಾಳೆ. ರಮೇಶ್ ಮತ್ತು ಮಗಳು ಸಹ ವಿಜಯ್ನ ಜೊತೆ ಕೆಲಸ ಮಾಡಲು ನಿರ್ಧರಿಸ್ತಾರೆ. ರಮೇಶ್ ಮತ್ತು ವಿಜಯ್ ಅವರ ಹತ್ತಿರವಿದ್ದ ಹಣದಿಂದ ಇದರಿಂದ ರಮೇಶ್ನ ಅಂಗಡಿಯನ್ನ ಸಜ್ಜು ಮಾಡ್ತಾರೆ. ಅಂಗಡಿಯ ಮುಂದೆ ದೊಡ್ಡ ಒಲೆ ಹಾಕಿ ಪಾತ್ರೆ ಇಡ್ತಾರೆ. ಗ್ರಾಹಕರಿಗಾಗಿ ಚೇರ್ ಹಾಕ್ತಾರೆ. ಪೂನಂ ಸಣ್ಣ ಸಣ್ಣ ಮಡಿಕೆಗಳನ್ನ ಸುಂದರವಾಗಿ ಅಲಂಕರಿಸಿ ರಮೇಶ್ನ ಅಂಗಡಿಗೆ ಕಳುಹಿಸಿಕೊಡ್ತಾಳೆ. ರಮೇಶ್ ಬಿರಿಯಾನಿಯನ್ನು ಆ ಮಡಿಕೆಯಲ್ಲಿ ಹಾಕ್ತಾನೆ. ಶೀತಲ್ ಏನ್ ಹೇಳಿದ್ಲಲ್ಲ, ಇದು ವಿಶೇಷವಾಗಿದೆ. ನೋಡಿ, ಓಡೋಡೋ ಜನರೆಲ್ಲ ನೋಡ್ತಾ ಇದ್ದಾರೆ. ಅನ್ಸುತ್ತೆ ನಮ್ಮ ಖರ್ಚೆಲ್ಲ ಇದ್ರಲ್ಲಿ ಭರಿಸಬಹುದು ಅಂತ. ಈಗ ಈ ಅಂಗಡಿಯ ಹೆಸರು ಮಡಿಕೆಯ ಬಿರಿಯಾನಿ. ವಾಹ್, ಏನ್ ಹೆಸರಿಟ್ರಿ, ಮಡಿಕೆಯ ಬಿರಿಯಾನಿ. ಮಡಿಕೆಯಲ್ಲಿ ಬಿರಿಯಾನಿ ನೋಡಿ ಓಡಾಡುವ ಜನರ ಕಣ್ಣು ಬೀಳುತ್ತದೆ. ನೋಡ್ತಾ ನೋಡ್ತಾ ಅಂಗಡಿಯ ಮುಂದೆ ಗ್ರಾಹಕರ ಗುಂಪು ಸೇರುತ್ತದೆ. ಎಷ್ಟೋ ದಿನಗಳ ನಂತರ ಗ್ರಾಹಕರ ಗುಂಪು ಕಾಣಿಸ್ತಿದೆ. ಗುಡಿಯಾ ಬಿರಿಯಾನಿ ಮಾಡ್ತಾಳೆ. ರಮೇಶ್ ಮತ್ತು ವಿಜಯ್ ಗ್ರಾಹಕರಿಗೆ ನೀಡ್ತಾರೆ. ಒಂದೇ ದಿನದಲ್ಲಿ ಒಳ್ಳೆಯ ಲಾಭ ಮಾಡ್ತಾರೆ. ದಿನೇ ದಿನೇ ಗ್ರಾಹಕರ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಒಂಟಿಯಾಗಿ ಇಷ್ಟೊಂದು ಬಿರಿಯಾನಿ ಮಾಡಲ್ಲ. ಅಣ್ಣ, ಪೂನಂ ಇದರಲ್ಲ, ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಅತ್ತಿಗೆ ಮಡಿಕೆ ಮಾತ್ರ ಮಾಡ್ತಾರೆ ಅಲ್ವಾ? ಅದನ್ನ ಹೇಗ್ ಮಾಡ್ತಾರೆ ಅವರು? ನಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಇದನ್ನ ನಾವು ಕಳ್ಕೋಬಾರ್ದು. ಈಗ ಯಾಕೆ ಮಾಡಬಾರ್ದು? 4 ಜನ ಸೇರಿ ರಾತ್ರಿಗೆ ಮಡಿಕೆ ಮಾಡೋಣ. ದಿನದಲ್ಲಿ ಬಿರಿಯಾನಿ. ಇದು ಸ್ವಲ್ಪ ದಿನಕ್ಕೆ ಮಾತ್ರ. ಹೆಚ್ಚಿನ ಮೊತ್ತ ಬಂದ್ಮೇಲೆ ನಾವು ಸ್ಟಾಪ್ ಅನ್ನ ಇಟ್ಕೊಳ್ಳೋಣ. ಆಮೇಲೆ ಸರಿಯಾಗಿ ಹೇಳ್ತಾ ಇದ್ದೀರಿ ನೀವು. ನಂತರ ವಿಜಯ್ ಮತ್ತು ಪೂನಂ ರಾತ್ರಿ ಮಡಿಕೆ ಮಾಡಲು ಶುರು ಮಾಡ್ತಾರೆ. ರಮೇಶ್ ಮತ್ತು ಗುಡಿಯಾ ಅವನಿಗೆ ಸಹಾಯ ಮಾಡ್ತಾರೆ. ದಿನದಲ್ಲಿ ರಮೇಶ್ ಮತ್ತು ಗುಡಿಯಾ ಬಿರಿಯಾನಿ ಮಾಡ್ತಾರೆ. ಅದನ್ನು ವಿಜಯ್ ಮತ್ತು ಪೂನಂ ಗ್ರಾಹಕರಿಗೆ ಮಾರ್ತಾರೆ. ದಿನ ಕಳೆಯುತ್ತದೆ. ಎಲ್ಲವೂ ಸರಿಯಾಗಿ ನಡೆಯುತ್ತಿರುತ್ತದೆ. ವಿಜಯ್ ಮತ್ತು ರಮೇಶ್ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೆ. ಇವರ ಮಡಿಕೆ ಬಿರಿಯಾನಿಯ ಕಾರಣ ಅಕ್ಕಪಕ್ಕದ ರೆಸ್ಟೋರೆಂಟ್ ಅಲ್ಲೂ ವ್ಯಾಪಾರ ಕಡಿಮೆ ಆಗುತ್ತೆ. ಗ್ರಾಹಕರ ಸಂಖ್ಯೆ ಕಡಿಮೆಯಾಗ್ತಿರುತ್ತೆ. ರಮೇಶ್ ಮತ್ತು ವಿಜಯ್ ನೆನ್ನೆ ಮೊನ್ನೆ ಬಂದ ಬಡಪಾಯಿಗಳು.
ಇವರು ಬಲವಂತ್ ಸಿಂಗಿಗೆ ಟಕ್ಕರ್ ಕೊಡ್ಲಿಕ್ ಬಂದಿದ್ದಾರೆ. ಇವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ಬಲ್ವಂತ್ ಅವರ ಸ್ಟಾಫ್ ಬಲ್ವೀರ್ನನ್ನು ಕರೆಯುತ್ತಾನೆ. ರಮೇಶ್ ಮತ್ತು ವಿಜಯನ ಅಂಗಡಿಗೆ ಕಸವನ್ನ ಹಾಕು. ಈ ಕಸದಿಂದ ಜನರಿಗೆ ವಾಸನೆ ಬರೋದ್ರಿಂದ ಜನ ಬರೋದಿಲ್ಲ. ಬೀನು ಹಾಗೆ ಮಾಡ್ತಾನೆ, ಅವನ ಮಾಲೀಕ ಹೇಳಿದ ಹಾಗೆ. ಆದ್ರೆ ಇದರಿಂದ ಮಡಿಕೆಯ ಬಿರಿಯಾನಿ ಅಂಗಡಿಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ರಮೇಶ್ ಮತ್ತು ವಿಜಯ್ ಕಸವನ್ನು ಸ್ವಚ್ಛಗೊಳಿಸ್ತಾರೆ. ಅಲ್ಲಿ ಬಲ್ವಂತನಿಗೆ ಈ ವಿಷಯ ತಿಳಿದ ತಕ್ಷಣ ಅವನಿಗೆ ಬೆಂಕಿ ಇಟ್ಟಂಗಾಗುತ್ತೆ. ಮತ್ತೆ ಬೀನುಗೆ ಹೇಳ್ತಾನೆ, ಒಂದ್ ಕೆಲ್ಸ ಮಾಡು, ನಾಳಿಕೆ ಅವನ ಅಂಗಡಿಗೆ ಬೆಂಕಿ ಇಡು. ನಾನು ನೋಡ್ತೀನಿ ನಾಳೆ ಹೇಗೆ ಅವರು ಮಡಕೆ ಬಿರಿಯಾನಿ ಮಾಡ್ತಾರೆ ಅಂತ. ಕಿವಿ ಕೊಟ್ಟು ಕೇಳೋ ಬೇಬಿನೋ, ಏನು ಫಲಿತಾಂಶ ಇಲ್ದಲೆ ಬಂದ್ರೆ ನಿನ್ಗೂ ಬಿಡೋದಿಲ್ಲ. ಬೀನು ರಾತ್ರಿ ಕತ್ತಲೆಯಲ್ಲಿ ಹೋಗಿ ಮಡಿಕೆ ಅಂಗಡಿಗೆ ಬೆಂಕಿ ಹಚ್ಚುತ್ತಾನೆ. ಮತ್ತೆ ಅಂಗಡಿ ಸುಟ್ಟು ಹೋಗುತ್ತದೆ. ಮುಂಜಾನೆ ರಮೇಶ್ ಮತ್ತು ವಿಜಯ್ ಇದನ್ನು ನೋಡಿ ದಿಗ್ಭ್ರಾಂತರಾಗ್ತಾರೆ. ಇಬ್ಬರು ಹಣೆಯ ಮೇಲೆ ಕೈ ಇಟ್ಟು ಗೋಳಾಡ್ತಾರೆ. ಇದು ಏನಾಗೋಯ್ತು? ಮತ್ತೆ ನಾವು ಅದೇ ಸ್ಥಿತಿಗೆ ಬಂದ್ವಿ. ಈಗ ಹೇಗ್ ಸರಿ ಮಾಡೋದು? ನನ್ ಸೀತಲು ಹೊರಗಡೆ ಹೋಗಿದ್ದಾಳೆ. ಅವಳ ಖರ್ಚನ್ನ ಹೇಗೆ ನಿಭಾಯಿಸೋದು? ಅಲ್ಲಿ ಬಲ್ವಂತ್ ಖುಷಿ ಆಗ್ತಾನೆ. ಮತ್ತೆ ಗ್ರಾಹಕರ ಗುಂಪು ಹೆಚ್ಚಾಗುತ್ತೆ. ಇಲ್ಲಿ ಪೂನಂ ಮತ್ತು ಗುಡಿಯ ಮಾತನಾಡ್ಕೊಳ್ತಾರೆ. ಸುಮ್ನೆ ಯೋಚಿಸಿದ್ರೆ ಏನೂ ಆಗೋದಿಲ್ಲ, ನಾವಿಬ್ರೇ ಏನಾದ್ರೂ ಮಾಡ್ಬೇಕಾಗುತ್ತೆ. ಆದ್ರೆ ಈಗ ನಾವೇನ್ ಮಾಡೋದು? ಈ ಜಾಗವನ್ನು ಸರಿಪಡಿಸಲು ಸಮಯ ಹಿಡಿಯುತ್ತೆ. ನಮ್ಮ ಮಡಿಕೆ ಅಂಗಡಿಯನ್ನಲ್ಲ, ಇನ್ನು ಮಡಿಕೆ ತುಂಬಾ ಸ್ಟಾಕ್ ಅಲ್ಲಿದೆ. ನಾವು ಮಡಿಕೆ ಅಂಗಡಿನ ಡಾಬಾ ಆಗಿ ಬದಲಿಸಬಹುದಲ್ವಾ? ಮತ್ತೆ ಹಿಂದೆ ನಾವು ಮಡಿಕೆ ಬಿರಿಯಾನಿನ ಮಾರಲು ಶುರು ಮಾಡ್ಬೋದಲ್ವಾ? ಸರಿ ಹೇಳ್ತಿದೀಯ ನೀನು. ನಮ್ಮ ಶತ್ರುವನ್ನ ಗೆಲ್ಲೋದಿಕ್ಕೆ ಬಿಡಬಾರ್ದು. ಪೂನಂ ಮಡಿಕೆ ಅಂಗಡಿಯನ್ನು ಸರಿ ಮಾಡಲು ನಿಲ್ತಾಳೆ. ಮತ್ತೆ ಗುಡಿಯ ತನ್ನ ಮನೆಯಿಂದ ಪಾತ್ರೆಗಳನ್ನ ತಂದು ಬಿರಿಯಾನಿ ಮಾಡಲು ಸಿದ್ಧ ಮಾಡ್ತಾಳೆ. ಸಂಜೆಯ ವೇಳೆಗೆ ಎಲ್ಲವೂ ಸಿದ್ಧವಾಗುತ್ತೆ. ರಮೇಶ್ ಮತ್ತು ವಿಜಯ್ ರಸ್ತೆ ಬದಿಯಲ್ಲಿ ನಿಂತು ಗ್ರಾಹಕರನ್ನು ಕರೆಯಲು ಶುರು ಮಾಡ್ತಾರೆ. ಮಡಕೆ ಬಿರಿಯಾನಿ ತಗೊಳ್ಳಿ. ಈಗ ಹೊಸ ಜಾಗದಲ್ಲಿ ಮತ್ತೆ ಶುರುವಾಗಿದೆ ನಿಮ್ಮ ಹೊಸ ಮಡಕೆಯ ಬಿರಿಯಾನಿ. ಇದನ್ನ ಕೇಳಿದ ಗ್ರಾಹಕರು ಅವರ ಅಂಗಡಿ ಬಳಿ ಬರ್ತಾರೆ. ಮತ್ತೆ ಅವರ ಅಂಗಡಿ ಪ್ರಾರಂಭವಾಗುತ್ತೆ. ಈ ಬಾರಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ರಮೇಶ್ ಮತ್ತು ವಿಜಯ್ ಬೆಂಕಿ ಬಿದ್ದ ಅಂಗಡಿಯನ್ನು ಕೂಡ ಸರಿ ಮಾಡ್ತಾರೆ. ಮತ್ತೆ ಅಲ್ಲೂ ಸಹ ಒಂದು ಹೊಸ ಅಂಗಡಿ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಬಲ್ವಂತ್ ಬೀದಿಗೆ ಬರ್ತಾನೆ. ರಮೇಶ್ನ ಹೊಡೆಯೋಕೆ ಅವನ ಅಂಗಡಿಯ ಬಳಿ ಹೋಗ್ತಾನೆ. ನಿಮ್ಮಿಬ್ಬರು ಕಾರಣದಿಂದ ನನ್ನ ಸ್ಥಿತಿ ಹೀಗಾಗಿದೆ. ನಾನು ನಿಮ್ಮನ್ನು ಬಿಡೋದಿಲ್ಲ. ಬಲ್ವಂತ್ ವಿಜಯ್ ಮತ್ತು ರಮೇಶ್ ಮೇಲೆ ಹಲ್ಲೆ ಮಾಡ್ತಾನೆ. ಇಲ್ಲಿ ಪೂನಂ ಪೊಲೀಸರಿಗೆ ದೂರು ಮಾಡ್ತಾಳೆ. ಜಗಳದಲ್ಲಿ ರಮೇಶ್ನಿಗೆ ಚಾಕು ಹಾಕಲಾಗುತ್ತದೆ. ಬಲ್ವಂತ್ನನ್ನು ಪೊಲೀಸರು ಜೈಲ್ನಲ್ಲಿ ಹಾಕ್ತಾರೆ. ಕೆಲ ದಿನಗಳ ನಂತರ ರಮೇಶ್ ಗುಣಮುಖನಾಗಿ ಅಂಗಡಿಗೆ ವಾಪಸ್ ಬರ್ತಾನೆ. ಅಲ್ಲಿ ಬಲ್ವಂತನಿಗೆ ಜೀವಾವಧಿ ಶಿಕ್ಷೆ ಆಗುತ್ತದೆ. ಇಲ್ಲಿ ರಮೇಶ್ ಮತ್ತು ವಿಜಯ್ ಅವರ ಮಡಿಕೆ ಬಿರಿಯಾನಿ ತುಂಬಾ ಜನಪ್ರಿಯವಾಗುತ್ತದೆ. ಗ್ರಾಹಕರು ದೂರ ದೂರದಿಂದ ಬಂದು ತಿಂದು ಹೋಗ್ತಾರೆ. ಸ್ನೇಹಿತರೆ, ಬಂದ್ರ ನೀವು? ಬಂದಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ. ಮತ್ತೆ ಬೆಲ್ ಐಕನ್ ಖಂಡಿತವಾಗಿ ಒತ್ತಿ, ಯಾಕಂದ್ರೆ ನಿಮ್ಗೆ ಹೊಸ ವಿಡಿಯೋದ ನೋಟಿಫಿಕೇಶನ್ ಸಿಗಲು.